ನಮಸ್ಕಾರ ಪ್ರೇಕ್ಷಕರೇ, ಇದು ಕ್ಲಿಕ್ ಆನ್ ಫಿಲ್ಮ್ಸ್ ಎಂಟರ್ಟೈನ್ಮೆಂಟ್ ಚಾನಲ್ನಿಂದ ಇದುವರೆಗೆ ನಾವು ಅನೇಕ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೇವೆ. ಇನ್ನೂ ಮುಂದೆ ಒಳ್ಳೆಯ ಪ್ರೋಗ್ರಾಮ್ಗಳು ಕೊಡ್ತೇವೆ. ಈ ಕಗ್ಗ ಪ್ರವಚನದ ಎಪಿಸೋಡ್ 1 ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇನ್ನು ಮುಂದೆನೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಎಪಿಸೋಡ್ 2 ಕಗ್ಗ 4ನೇಯದು. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಲ್ಲಿರ್ಪುದೇನಾನು ಉಂಟೆ, ಅದೇನು ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ. ಇಲ್ಲಿ ಡಿ.ವಿ.ಜಿಯವರು ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ನಮ್ಮ ಜೀವನದ ಅರ್ಥ ಏನು, ನಮ್ಮ ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚದ ಅರ್ಥ ಏನು, ನಾವು ಇರತಕ್ಕಂತಹ ಈ ಪ್ರಪಂಚಕ್ಕೂ ನಮ್ಮ ಜೀವನಕ್ಕೂ ಮತ್ತು ನಮ್ಮ ಜೀವಕ್ಕೂ ಏನು ಪರಸ್ಪರ ಸಂಬಂಧ ಇದೆ, ಆ ಸಂಬಂಧ ಏನು ಅನ್ನತಕ್ಕಂಥದ್ದು. ಮತ್ತು ಇದನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥವನು ಒಬ್ಬ ಇದ್ದಾನೆ. ಕಾಣದಲ್ಲಿರ್ಬೋದು ಏನಾನು ಮುಂಟೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆ ಕಾಣದಲ್ಲಿ ಇರ್ತಕ್ಕಂತಹ ಒಂದು ಮಹಾನ್ ಶಕ್ತಿ ಇದೆಯಲ್ಲ, ಅದು ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ನಾವು ಯೋಚನೆ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಜನರು ಯೋಚನೆ ಮಾಡ್ತಕ್ಕಂಥದ್ದೇ ಏನು ಅಂತಂದರೆ, ಪ್ರಪಂಚದಲ್ಲಿ ಮನುಷ್ಯ ಹುಟ್ಟುತ್ತಾನೆ, ಬೆಳೀತಾನೆ ಮತ್ತು ಬದುಕ್ತಾನೆ. ಕಡೆಗೆ ಒಂದಲ್ಲ ಒಂದು ದಿನ ಸಾವಿನ ತೆಕ್ಕೆಗೆ ಬೀಳ್ತಾನೆ. ಈ ಮನುಷ್ಯನ ಹುಟ್ಟು ಮತ್ತು ಸಾವುಗಳ ಮಧ್ಯದ ಅಂತರ ಯಾವುದಿದೆ, ಅದು ಜೀವನ. ಈ ಜೀವನದಲ್ಲಿ ಮನುಷ್ಯ ಅನೇಕ ಭಾವನೆಗಳ ಜೊತೆ ಬೆಳೀತಾನೆ. ಹೇಗಪ್ಪ ಅಂತಂದರೆ, ಹುಟ್ಟುತ್ತಾ ಒಂದು ಪ್ರೀತಿ, ವಾತ್ಸಲ್ಯ, ಪ್ರೇಮ, ಈ ಒಂದು ಭಾವನೆಗಳು. ಆಮೇಲೆ ಬೆಳೀತಾ ಕೋಪ, ದ್ವೇಷ, ಅಸೂಯ, ಅನುರಾಗ, ಈ ರೀತಿ ಜೀವನದುದ್ದಕ್ಕೂ ಅನೇಕ ಭಾವನೆಗಳ ಜೊತೆಯಲ್ಲೇ ಬೆಳೀತಾ ಇರ್ತಾನೆ. ಈ ಭಾವನೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ಬೋದು. ಇದಕ್ಕೆಲ್ಲ ಕಾರಣ ಯಾರು? ಇದು ಬರೀ ವಾಸ್ತವವ ಅಥವಾ ಇದರ ಹಿಂದೆ ಆಡಿಸ್ತಕ್ಕಂತಹ ಒಂದು ಯಾವುದಾದ್ರೂ ಕೈ ಇದೆಯಾ? ಆ ಕೈ ಇದ್ದರೆ ಅದು ಯಾರದು ಅನ್ನತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ. ಅದನ್ನು ಯೋಚನೆ ಮಾಡುವಾಗ ನಮ್ಮ ಒಂದು ಯೋಚನಾ ಲಹರಿಗೆ ಸಿಗದಲೇ ಇರತಕ್ಕಂತಹ ಒಂದು ಶಕ್ತಿ ಅದು. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಮನುಷ್ಯನ ಒಂದು ಹುಟ್ಟು ಇದೆಯಲ್ಲ, ಇದು ಭೌತಿಕವಾಗಿ ಆಗ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇದು ವಾಸ್ತವ. ಆದರೆ ಇದು ಅಲ್ಲದಲೇ ಅದಕ್ಕಿಂತ ಹೆಚ್ಚಿನ ಕಾರಣ ಯಾವುದಾದ್ರೂ ಇದೆಯಾ ಅಂತ. ಆ ಕಾರಣ ಇದ್ದರೆ ಏನಿರಬಹುದು ಅದು ಅನ್ನತಕ್ಕಂಥದ್ದು ಯೋಚನೆ ಮಾಡಬೇಕಾದಂಥ ಒಂದು ವಿಷಯ. ಪ್ರತಿಯೊಬ್ಬ ಜೀವಿನೂ ಕೂಡ ಈ ಪ್ರಪಂಚದ ಮೇಲೆ ಹುಟ್ಟಬೇಕಾದ್ರೆ ಯಾವುದೋ ಒಂದು ಪೂರ್ವ ನಿಯೋಜಿತ ಕಾರಣಕ್ಕಾಗಿ ಹುಟ್ಟುತ್ತಾನೆ ಮತ್ತು ತನ್ನ ಬಾಳನ್ನು ಪೂರ್ವ ನಿಯೋಜಿತ ಯಾವುದೋ ಒಂದು ಕ್ರಮದಂತೆ ನಡೆಸ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥದ್ದು ಬುದ್ಧಜೀವಿಗಳು ಹೇಳ್ತಕ್ಕಂತಹ ಒಂದು ವಿಷಯ. ಈ ರೀತಿ ಮನುಷ್ಯ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದು ಇವತ್ತಿನ ಒಂದು ಯೋಚನೆ ಇಲ್ಲ, ಬಹಳ ಹಿಂದಿನ ಕಾಲದಿಂದ ಯುಗಾಂತರದಿಂದ ಬಂದಿರತಕ್ಕಂಥದ್ದು. ಹಿಂದೆ ಇದ್ದಂತಹ ಋಷಿಮುನಿಗಳು, ಮಹರ್ಷಿಗಳು ಎಲ್ಲರೂ ಈ ರೀತಿ ಯೋಚನೆ ಮಾಡಿ ಈ ವೇದವ್ಯಾಸರು, ಈ ವೇದಶಾಸ್ತ್ರಗಳು ಮತ್ತು ಈ ಪುರಾಣಗಳು ಮತ್ತು ಈ ಉಪನಿಷತ್ತುಗಳು ಇವೆಲ್ಲ ಉಂಟಾದವು ಅನ್ನತಕ್ಕಂಥದ್ದು ಒಂದು ಅಭಿಪ್ರಾಯ. ಇದಕ್ಕೆಲ್ಲ ಕಾರಣ ಯಾರು? ಅದಕ್ಕೂ ಆ ದೇವರು ಅನ್ನತಕ್ಕಂಥವನು ಯಾರು ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ಡಿ.ವಿ.ಜಿಯವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ.